ನಾಡು ನುಡಿ ನೆಲ ಜಲ ಗಡಿ ಭಾಷಾ ವಿವಾದದ ಬಗ್ಗೆ ತೊಡೆತಟ್ಟಿ ಸಮರಕ್ಕಿಳಿಯುವಂತಹ ಏಕೈಕ ಸಂಘಟನೆ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಕೇವಲ ಸಂಘಟನೆಗೆ ಮಾತ್ರ ಹೆಸರಾಗದ ಕರವೇ ಗಿರಿನಾಡು ಉತ್ಸವದ ಹೆಸರಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಅದ್ದೂರಿ ಗಿರಿನಾಡ ಉತ್ಸವ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಾರ್ಯಕ್ರಮ. ಎಲ್ಲಿ ನೋಡಿದ್ರೂ ಕನ್ನಡ ನಾಡು ನುಡಿಯ ಅಭಿಮಾನದ ಹೊಳೆ. ಗಿರಿನಾಡ ಉತ್ಸವ ನೋಡಲು ಅಂತಾನೆ ಸೇರಿರುವ ಸಾವಿರಾರು ಮಂದಿ. ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯಲ್ಲಿ ನಗರದ ಪಂಪ ಮಹಾಕವಿ ಮಂಟಪದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಗಿರಿನಾಡ ಉತ್ಸವ ನಡೆದಿದೆ. ಇದನ್ನ ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಸರ್ಕಾರ ಮಾಡುವ ಕೆಲಸವನ್ನ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಟಿಎನ್ ಭೀಮು ನಾಯಕ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಗಿರಿನಾಡು ಉತ್ಸವ ಆಚರಿಸಿದ್ದಾರೆ. ಮಾಜಿ ಸಚಿವ ರಾಜು ಗೌಡ, ಅಹಿಂದ ನಾಯಕ ಹನುಮೇಗೌಡ, ಶ್ರೀಧರ್ ಸಾಹುಕಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಭೀಮು ನಾಯಕ್, ಕನ್ನಡ ನಾಡು ನುಡಿ ಗಡಿ ಬಗ್ಗೆ ದಿಟ್ಟತನ ಹೋರಾಟ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ನಾವು ಹೇಳೋದಷ್ಟೇ, ಈ ಭಾಗದಲ್ಲಿ ಬಹಳಷ್ಟು ಸಮಸ್ಯೆ ಇದ್ದಾವೆ. ಈ ತೆಲಂಗಾಣದಲ್ಲಿ ಹೋದಾಗ ಪಲ್ಲಿ ಅಂತಿದ್ದಾವೆ. ಇವತ್ತಲ್ಲಿ ಸುಮಾರು 8 ರಿಂದ 9